ಪರಿಶಿಷ್ಟ ಜಾತಿಯ ಮುಳಬಾಗಿಲು ಶಾಖೆಯ ವತಿಯಿಂದ ಈ ಸಣ್ಣದಾಗಿರ್ತಕ್ಕಂಥ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ನಮ್ಮ ಕೋಲಾರ ಜಿಲ್ಲಾ ಪರಿಶಿಷ್ಟ ವಿಭಾಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯದೇವಣ್ಣವರು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಯಲಗುಳಿ ನಮ್ಮ ರಾಜಣ್ಣವರು ಆಗಮಿಸಿದ್ದಾರೆ. ಅವರು ಸಹ ತಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಕೆಪಿಸಿಸಿ ಸದಸ್ಯರಾಗಿರ್ತಕ್ಕಂಥ ಬಾಬು ಸಾಹೇಬರು ಬಂದಿದ್ದಾರೆ. ಅವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಕಾಶಿಪುರ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಹಿರಿಯ ರಾಜಕೀಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಕಾಂಗ್ರೆಸ್ ನಾಯಕರಾದ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾರ್ಕೊಂಡಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ PND ಬ್ಯಾಂಕ್ ಘಟ್ಟಪ್ಪನವರು ಆಗಮಿಸಿದ್ದಾರೆ. ಅವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೂ ನಮ್ಮ ಮೂಲ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ಶಾಖೆಯ ನಮ್ಮ ಮುಳಬಾಲ್ ತಾಲೂಕು ಬ್ಲಾಕ್ SC ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ರುವಾರಿಗಳಾಗಿದ್ದಾರೆ. ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ವಕೀಲರಾದ ದಶರಥ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರಾದಂಥ SC ವಿಭಾಗದ ಜಯದೇವರೇ, ಯಲಗುಳಿ ರಾಜಣ್ಣವರೇ, ಕಾಶಿಪುರ ಮುನಿಯಪ್ಪನವರೇ, ದೇವಕುಮಾರ್ ಅವರೇ, ಲಕ್ಷ್ಮೀದೇವಮ್ಮನವರೇ, ಎಲ್ಲ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆ ಮತ್ತು ತಾಲೂಕು ಘಟಕದ ಅಧ್ಯಕ್ಷರುಗಳೇ ಮತ್ತು ಉಪಾಧ್ಯಕ್ಷರುಗಳೇ, ಸದಸ್ಯರುಗಳೇ, ಇದು ಕಾರ್ಯಕ್ರಮ ಉದ್ದೇಶ ಒಂದೇ ಆಗಿರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನ ಕೊಡತಕ್ಕಂತ ಶಕ್ತಿ ಕೇಂದ್ರ ಅಂತ ಭಾಗದಲ್ಲಿ KH ಮುನಿಯಪ್ಪನವರನ್ನ ಬಲವನ್ನು ಕೊಡಬೇಕಾಗ್ತದೆ. ಆದ್ರಿಂದ ನಾವು ಜಯದೇವರ ನೇತೃತ್ವದಲ್ಲಿ ಕನ್ನಡವನ್ನ ಕಟ್ಕೊಂಡು ಇವತ್ತು ಶಾಸಕರು ಯಾರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಸದಸ್ಯವನ್ನ ಈ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ, ಇಲ್ಲಿರ್ತಕ್ಕಂಥ ಏನು ಅಧ್ಯಕ್ಷರಾಗಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅವರೆಲ್ಲ ಒತ್ತನ್ನ ಕೊಟ್ಟು ಇಲ್ಲಿಂದ ಇವತ್ತಿಂದಾನೇ ಅವರವರ ಮೊಬೈಲ್ಗಳಲ್ಲಿ ಅವರ ಸದಸ್ಯತ್ವವನ್ನ ಆಧಾರ್ ಕಾರ್ಡ್ ಇರ್ಬೋದು ಇಲ್ಲ ID ಕಾರ್ಡ್ ಅನ್ನು ನೋಂದಾಯಿಸಿ ಮೆಸೇಜ್ ಅನ್ನ ಕಳಿಸಿದೆ. ರಾಹುಲ್ ಗಾಂಧಿ ಆಫೀಸ್ ನಲ್ಲಿ ನಿಮ್ಮ ಸದಸ್ಯತ್ವ ಇರ್ತದೆ ಅಂತ ನಾವು ಹೇಳೋದು ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಭಾರತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರದ ಭಾರತ ದೇಶದಲ್ಲಿ 450 ರೂಪಾಯಿಂದ 500 ರೂಪಾಯಿ ಸಿಲಿಂಡರ್ ಕೊಡ್ತಾ ಇತ್ತು. ಇವತ್ತು 1050 ರೂಪಾಯಿ ಕೊಡ್ತಾ ಇದ್ದಾವೆ. ಇವತ್ತು ನಾಳೆ ನಾಳಿದ್ದು CPM ದುರಾಡತಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಬೆಂಬಲವಾಗಿ ನಾವು ನಿಲ್ಲಬೇಕಾಗ್ತದೆ. ಜನ ವಿರೋಧಿ ನೀತಿ ಬಂದಾಗ ಜನ ವಿರೋಧಿ ಜನ ಪರಿಶಿಷ್ಟ ಜಾತಿ ಅನ್ನೋ ಒಂದು ಸಂಘನ ಇವತ್ತು ಉದ್ಘಾಟನೆ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಆದರೆ ಬಹಳ ಮುಖ್ಯವಾದ ಏನಂತಂದರೆ ಮುಳಬಾಗಿಲು ತಾಲೂಕು ಮೊದಲಿಂದನೂ ಇದೊಂದು ಕಾಂಗ್ರೆಸ್ ಭದ್ರಕೋಟೆ. MV ಕೃಷ್ಣಪ್ಪನವರು ಇಲ್ಲಿ ಕಾಂಗ್ರೆಸ್ನ ಸುಮಾರು 50-60 ವರ್ಷಗಳ ಕಾಲ ಕೇಂದ್ರದಲ್ಲಿ ಮಂತ್ರಿಗಳಾಗಿ ಈ ಮುಳಬಾಗಿಲು ತಾಲೂಕಿನಲ್ಲಿ ಜನಿಸಿ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಂಥ ಒಂದು ತಾಲೂಕು. ಈ ತಾಲೂಕಿನಲ್ಲಿ ನಾವು ನೋಡಿದಂಗೆ ಸುಮಾರು ಒಂದು 50 ವರ್ಷದಿಂದ ಹಿಂದೆ ಬರ್ತಾ ಇದ್ದೆ. ಬಂದಾಗ ಅಲ್ಲ ಮಾಡಿದವ್ರಿಗೆ ಅವ್ರಿಗೆ ಬೆಲ್ ಬಿದ್ದೋಯ್ತು. ಅದೇ ರೀತಿಯಾಗಿ ನಾವು ತಾಲೂಕಿನಲ್ಲಿ ಕೂಡ ಇವತ್ತು ಏನು ನಮ್ಮ MLA ಅವರು ಇದ್ದಾರೆ ನಾಗೇಶ್ ಅವರು, ಅವ್ರ ಸಮ್ಮುಖದಲ್ಲಿ ನಮ್ಮ JJ ಅವರು ಕೈ ಬಲಪಡಿಸಿ ಎಲ್ರಿಗೂ ನಾವು ಒಳ್ಳೇದು ಮಾಡಿ ಸಂಘಟನೆ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಿಮ್ಗೆ ಕೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೈ ಹಿಂದ್. ಕಾಂಗ್ರೆಸ್ SC ವಿಭಾಗದ ಪದಾಧಿಕಾರಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ತಾಲೂಕಿನ 30 ಗ್ರಾಮ ಪಂಚಾಯಿತಿಗಳಲ್ಲಿ
ಪರಿಶಿಷ್ಟ ಜಾತಿ ಕಾಂಗ್ರೆಸ್ SC ವಿಭಾಗದ ಪದಾಧಿಕಾರಿಗಳಿಗೆ ಈ ಕೆಳಕಂಡ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪರಿಶಿಷ್ಟ ಜಾತಿ ವರ್ಗದವರಿಗೆ ಕಲ್ಪಿಸಿಕೊಡಬೇಕಾಗಿ ಮನವಿ. ಎರಡನೇದಾಗಿ, ಪ್ರತಿ ವರ್ಷ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ 30 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ವರ್ಗದವರಿಗೆ ಕನಿಷ್ಠ 150 ಕೊಳವೆ ಬಾವಿಗಳನ್ನು ಕಲ್ಪಿಸಿಕೊಡಬೇಕಾಗಿ ಮನವಿ. ಮೂರನೇದಾಗಿ, ಪಶುಸಂಗೋಪನಾ ಇಲಾಖೆಯ ಪಶುಭಾಗ್ಯದ ಯೋಜನೆಯಡಿ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ. ನಾಲ್ಕನೇದಾಗಿ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಪ್ರತಿ ವರ್ಷ ನೇರ ಸಾಲ ಒದಗಿಸುವ ಬಗ್ಗೆ ಹಾಗೂ ತಾಲೂಕಿನ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳವರಿಗೆ ಸಾಲ ನೀಡುವ ಬಗ್ಗೆ ಸೂಚಿಸುವುದು. ಕೊನೆಯದಾಗಿ, ತಾಲೂಕಿನ ಎಲ್ಲ SCP ಮತ್ತು ರಚಿಸಿದ್ದಾರೆ. ಎಲ್ಲ ಹಿರಿಯ ಮುಖಂಡರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಏನು ಇವತ್ತು ಅವಾಗಲೇ ಹೇಳ್ತಾ ಇದ್ರು ನಮ್ಮ ಮುನಿಯಪ್ಪನವರು ಒಬ್ಬೊಬ್ರು 100 ಜನ ಸಾಕಾಗ್ತಿರೋರು 100% ಬಂದಿರ್ತಕ್ಕಂಥವ್ರು ಅಂಥವ್ರೆ. ಆದರೆ ಸುಮಾರಿಗೆ ಕನೆಕ್ಷನ್ ಕೊಡೋಕ್ಕಾಗಲಿಲ್ಲ. ನಾವು ಅಂದ್ಕೊಂಡಿದ್ದು ಕ್ವಾರ್ಟರ್ಸ್ ಹತ್ರ ಮಾಡೋಣ ಅಂತ ಮತ್ತೆ ಜಿಲ್ಲಾಧ್ಯಕ್ಷರು ಬಂದಿದ್ದಾಗ ಡಿಸ್ಕಸ್ ಮಾಡಿದ್ವಿ. ಶಾಸಕರಿಲ್ಲ, ಇನ್ನೊಂದು ಮಾಜಿ ಶಾಸಕರು ಭೇಟಿಯಾಗಿ ಒಂದು ಬೃಹತ್ ಸಮಾವೇಶ 10 ನಂಬರ್ ಚೌಟ್ರಿಯಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ. ಕಾರಣದಿಂದ ಏನಾಯ್ತು ಗೊತ್ತಿಲ್ಲ, ನಮ್ಮ ಶ್ರೀನಿವಾಸ್ ಅವರು ನಮ್ಗೆ ಇಂಟಿಮೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಮತ್ತೆ ಪ್ಲಾನ್ ಮಾಡೋರು ಇಲ್ಲ IB ಅಂತ ಹೇಳಿದ್ರು. ಹಾಗಾಗಿ ಜನಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿ ಏನು ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದು ಕಮ್ಯುನಿಕೇಶನ್ ಸ್ವಲ್ಪ ಗ್ಯಾಪ್ ಆಯ್ತು. ಕಾಂಗ್ರೆಸ್ ಎಲ್ಲೂ ಹೋಗಿಲ್ಲ ಪರಿಶಿಷ್ಟ ಜಾತಿಯ, ಯಾಕಂದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದೇ ಪರಿಶಿಷ್ಟ ಜಾತಿಯ ಜನಾಂಗ. ಫಸ್ಟು ಪರಿಶಿಷ್ಟ ಜಾತಿ ಜನಾಂಗ, ಆಮೇಲೆ ಮೈನಾರಿಟೀಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಮೈನ್ ಬರೋದು ನಮ್ಮದು. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಮೊದಲನೇದಾಗಿ ನಾನು ವಂದನೆಗಳನ್ನ ಹೇಳ್ತಾ, ಎಲೆಕ್ಷನ್ ಮುಂಬರುವ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ಗೆ ಮುನಿಯಪ್ಪನವರು ಮತ್ತೆ 7ನೇ ಬಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ವಿಜಯ ಖಚಿತ. ಆದರೆ ಇಲ್ಲಿನ ಸ್ವಲ್ಪ ಲೋಪದೋಷಗಳಿದೆ. ದಯವಿಟ್ಟು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅಧ್ಯಕ್ಷರಿಗೂ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಡೋದು, ಈ ತಾಲೂಕಿನ ನಾವು ಎಷ್ಟೇ ಜನ ಸೇರಿಸಿ ಏನೇ ಹೇಳಿದ್ರು ಕೊತ್ತೂರು ಮಂಜುನಾಥ್ ಅವರು ಸ್ವಲ್ಪ ಸಹಕಾರ ಬೇಕು ಅನ್ನೋದು ಒಂದೇ ಪಾಯಿಂಟ್ ಬರೋದು. ನಾವು ಮಾಡಿದೆ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಹೋದ್ಸಲಿ 50,000 ಓಟು ಬಂದಿತ್ತು. ಈ ಸರ್ತಿ ಅದ್ರ ಡಬಲ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಮುಂದಿನ ಏನು ಸಭೆಗಳು ಮಾಡ್ತೀವೋ ಆ ಸಭೆಗಳಲ್ಲಿ ದಯವಿಟ್ಟು ನಂದೊಂದು ಮನವಿ, ಕೊತ್ತೂರು ಮಂಜುನಾಥ್ ಅವರು ಸ್ವಲ್ಪ ಸಹಕಾರ ತಗೊಂಡು ನೆಕ್ಸ್ಟ್ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಮನವಿ. ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಮುಳಬಾಗಿಲು ಕ್ಷೇತ್ರದಲ್ಲೇ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಸತ್ ಸದಸ್ಯರ ಅವರ ಗಮನಕ್ಕೆ ಬಂದಾಗ ಅವರು ಪ್ರತಿನಿಧಿಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ಮೊದಲ ಬಾಗಿಲಿನ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಆ ಸ್ಥಳೀಯ ಶಾಸಕರು ಮತ್ತೆ ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಶಾಸಕರಾದಂಥ ನಾಗೇಶ್ವರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು. ಆ ಕಾರ್ಯಕ್ರಮ ನಡೆಸುವಾಗ ಆ ಕಾರ್ಯಕ್ರಮವನ್ನು ಸಮಾವೇಶವನ್ನು ನಮ್ಮ ಡಾಕ್ಟರ್ G. ಕೊತ್ತೂರು ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಬೇಕು. ಆ ಕಾರ್ಯಕ್ರಮ ಮಾಡುವಾಗ ಎಲ್ಲ ಸಂಸತ್ ಸದಸ್ಯರು, ನಮ್ಮ ಸಂಸತ್ ಸದಸ್ಯರಾದಂಥ ಹಿರಿಯರಾದಂಥ ನಮ್ಮೆಲ್ಲ ಮಾರ್ಗದರ್ಶನರಾದಂಥ KH ಮುನಿಯಪ್ಪಜ್ಜಿ ಅವರ 19ನೇ ಚುನಾವಣೆ ಏನು ನಮ್ಮ 19ನೇ ಚುನಾವಣೆ ಮಾರ್ಚ್ ಏಪ್ರಿಲ್ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಒಳಗೆ ಈ ಜನಶಕ್ತಿ ಕಾರ್ಯಕ್ರಮ ನಮ್ಮ ಸುಮಾರು ಒಂದು 20,000 ಇಲ್ಲ 30,000 ಯುವಕರ ನೋಂದಾಣಿಕೆ ಆಗಬೇಕು. ಆ ನೋಂದಾಣಿಕೆ ಆಗಿ ಅದನ್ನು ಪೂರ್ತಿ ಸಹಕಾರ ನೀಡಬೇಕಂತೇಳಿ ಮಾನ್ಯ ಶಾಸಕರಿಗೆ ಮತ್ತೆ ಎಲ್ಲ ಸ್ಥಳೀಯ ಮುಖಂಡರುಗಳಿಗೆ ಮತ್ತೆ ಮಂಜಣ್ಣ ಅಭಿಮಾನಿಗಳ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರುಗಳಿಗೆ
ಈ ಕಾರ್ಯಕ್ರಮವನ್ನು ಜನಶಕ್ತಿ ಕಾರ್ಯಕ್ರಮ ನಾವು 20,000 ಜನ ಒಂದು ಹೊಂದಾಣಿಕೆ ಮಾಡಿದ್ರೆ ಆ ಯುವಕರ ಮನಸ್ಸಲ್ಲಿ ಯಾವ ರೀತಿಗಳಲ್ಲಿ ಪಡೀತದೆ, ಆ ಯುವಕರ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಯಾವ ರೀತಿಗಳಲ್ಲಿ ಈಗ ನಮ್ಮೆಲ್ಲ ಮುಖಂಡಗಳು ತಿಳಿಸಿದ್ದಾರೆ. ನಿಜವಾಗ್ಲೂ ಆ ರೂಪುರೇಷೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 25 ಜನ ಒಬ್ಬ ಸದಸ್ಯತ್ವ ಮಾಡಿದ್ರೆ ನಿಜವಾಗ್ಲೂ 30 ಪಂಚಾಯತಿಗಳಲ್ಲಿ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿಯಪ್ಪನವರೇ, ಎಲ್ಲ ನಮ್ಮ ಪುರಬಾಂಧವರು, ಈಗ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ ಹೇಳಬೇಕು, ನಾವು ಸಂಘಟಿತರಾಗಬೇಕು, ನಾವು ಬಲಪಡಿಸ್ಬೇಕಂದ್ರೆ ಪುತ್ತೂರು ಮಂಜುನಾಥ್ ಅವರು ನೇತೃತ್ವದಲ್ಲಿ ಸಭೆ ಮಾಡಬೇಕು. ಇವತ್ತು ಕರೆದಿದ್ದು ನಾವು ಹೇಳಿದ್ರಾ ಇಲ್ಲ, ಮೊನ್ನೆ ನಾನು ಹೇಳಿದೆ ಈ ಥರ ನಿಮಗೂ ಸನ್ಮಾನ ಇದೆ ಅಂತಂದ್ರೆ ನನಗೆ ಟೈಮ್ ಇಲ್ಲ ಇವಾಗ, ನಾನು ಅದಕ್ಕೆ ಹೋಗ್ಬೇಕು ಅಂತಂದು ಅದಕ್ಕೆ ಸಮಾರಂಭದಲ್ಲಿ ಶಕ್ತಿ ಮಂಜುನಾಥ್ ಅವರು ಜನನಾಯಕರು. ಸೊ ಅವ್ರನ್ನ ನಾವು ಅವ್ರ ಮಾತಾಡಬೇಕು, ವಿಚಾರ ವಿನಿಮಯ ಮಾಡಿ ಇದೆ ಹಿಂಗಿದೆ ಉಳಿಸ್ಕೋಬೇಕು ಅಸ್ತಿತ್ವನ ಅಂತ ಹೇಳಿ 7 ಬಾರಿ ಗೆದ್ದಿರೋದು ಗೊತ್ತಲ್ಲ. ಅಷ್ಟು ಏನು ಕಷ್ಟ, ಅಷ್ಟೊಂದು ಈಸಿ ಅಲ್ಲ. 7 ಸಾರಿ ನಮ್ಮ ಸೋಲಿದ್ರು ಸರ್ದಾರ್ ಸಂಘಟನೆಯಲ್ಲಿ ಅದೇ ಮಾತಾಡಿದೆ ನಾವು. ಅದೊಂದು ಈಗ ನಾವು ಏನು ನಮ್ಮ ಕೆಲಸ ಕಾರ್ಯಗಳು ಸಂವಿಧಾನಬದ್ಧವಾಗಿ ಏನೇ ನಮ್ಗೆ ಬರಬೇಕು ಎಲ್ಲ ನಾವು ಹೋರಾಟ ಮಾಡಬೇಕಾಗಿದೆ. ಏನಾಗಿ ಸಂವಿಧಾನದಲ್ಲಿ ಇರುವಂಥವೆಲ್ಲ ನಾವು ಬರ್ತಾ ಇಲ್ಲ, ಬಂದಿದ್ದೆಲ್ಲ ಒಂದೊಂದರಲ್ಲೇ ಹೋಗ್ತಾ ಇದೆ. ಒಂದು ಎಕ್ಸಾಂಪಲ್ ಅಂದರೆ ಉದಾಹರಣೆ, ಈ ಪ್ರಮೋಷನ್ಸ್ ಚೀಫ್ ಇಂಜಿನಿಯರ್ ಆದರೆಲ್ಲ ಈಗಲೂ ಹೇಳಬೇಕಿಲ್ಲ ಅವರು ಗೊತ್ತಲ್ಲ. ಈಗ ಅವರು ಇವರು ಕೆಳಗಡೆ ಕೆಲಸ ಮಾಡಬೇಕು, ಯಾರು ಬೇರೆಯವ್ರ ಕೆಳಗಡೆ, ಅದು ಆಗಬಾರ್ದಾಗಿತ್ತು. ಅದಕ್ಕೇನೋ ಒಂದು ಪಾಲು ಹುಡ್ಬೇಕಾಗಿತ್ತು. ಇದು ಹೋರಾಟ ನಡೀತಾ ಇದೆ. ಪರಮೇಶ್ವರ್ ಅವರು, ಖರ್ಗೆ ಅವರು, ನಾವು ಎಲ್ಲ ಸೇರಿ ಶ್ರವಣಸೌಧ ಸಿ ಎಂ ಹತ್ರ ಮಾತಾಡಿದ್ವಿ. ಈ ಥರ ಇನ್ನೂ ಅನೇಕ ಇದೆ. ಈಗ ನಮಗೆ ಮನೆ ಮಠ ಇಲ್ಲ, ಪ್ರತಿಯೊಬ್ಬ SCಗೆ ಮನೆ ಇರಬೇಕು, ಪ್ರತಿಯೊಬ್ಬರಿಗೂ ಅವ್ರಿಗೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಬೇಕು, ಅವ್ರು ಓದಕ್ಕಾಗಿಲ್ಲ ಅಂದರೆ ಸರ್ಕಾರ ಕೊಡಬೇಕು, ಫ್ರೀ ಎಜುಕೇಷನ್. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಈಗ ನಮ್ಮ ಬಂಡವಾಳ ಏನಿದೆ, ನಮ್ಮ ಆಸ್ತಿ ಪಾಸ್ತಿ ಎಲ್ಲಿದೆ ನಮ್ಗೆ ಅಲ್ಲ. ಯಾವುದೋ ಮಾನ್ಯ ಯಾವುದು ಜಮೀನು ಕೊಡೋದು, ಪರವಾರಿ ಮಾಡ್ಬೋದು ಅಂತ ಇಷ್ಟು ವರ್ಷ ಅನ್ನೋದು, ಅದು ಏನೋ ಕಾಂಪ್ಲಿಕೇಶನ್, ಬೇರೆಯವರು ಸಾಲ ಮಾಡಿ ಅದನ್ನು ಸರೆಂಡರ್ ಮಾಡ್ಬಿಟ್ಟು ಕೊಟ್ಬಿಡ್ತಾ ಇದ್ದೀವಿ. ಇವೆಲ್ಲ ಇದೆ. ನಾವು ಜನ ನಾವು ಯಾರನ್ನೂ ಉಳಿಸ್ಕೊಳ್ಳೋಣ, ಏನು ಸರ್ಕಾರ ಕೊಟ್ಟರೆ ಅದು ಮಾಡಿ ನಾವು ಸ್ವತಂತ್ರ ಬದುಕಬೇಕು ಅಂದರೆ ಸರ್ಕಾರದ ಸವಲತ್ತುಗಳನ್ನ ಅನುಭವಿಸ್ಬೇಕು. ಆಮೇಲೆ ಏನೇ ಒಂದು ಹೇಳಿದ್ರಲ್ಲ ನಮ್ಮ ಎದೆಯವರು ಫಲಾನುಭವಿಗಳನ್ನ ನಮ್ಮವರಿಗೆ ಕೊಡಿ ಅಂತ, ಆ ನಿಟ್ಟಿನಲ್ಲಿ ನಾನು ಶ್ರೀನಿವಾಸ ನಾವು ಆಗ ಚರ್ಚೆ ಮಾಡ್ತಾನೆ ಇರ್ತೀವಿ. ಏನು ಮಗನೇ ಅದೇನಿದ್ರು ಎಲ್ಲ ಸ್ಕೀಮ್ ಸಾಲದಿಂದ ಹಿಡಿದು ಏನೇನು ಬರುತ್ತೆ ಅಂದರೆ SC ಕಾರ್ಪೊರೇಷನು ಇವು ಸಲಹೆ ಮಾಡೋದಕ್ಕೆ ಅವರನ್ನು ಕರೆಸಿ MD SC ಕಾರ್ಪೊರೇಷನು DM ಕರೆಸಿ ನಾವು ಡಿಸ್ಕಸ್ ಮಾಡಿ ಯಾರ್ಯಾರಿಗೆ ಇದು ಫಲಾನುಭವಿಗಳಿಗೆ ಇಷ್ಟು ದಿವಸ ಅವ್ರಿಗೆ ಮೋಸ ಆಗಿದೆ ಅವರಿಗೆ ನ್ಯಾಯ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಮಾಡೋಣ. ಕೆಲವರು ಇನ್ಫ್ಲೂಯೆನ್ಸ್ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲರಿಗೂ ಸಮಾನತೆಯಿಂದ ನಾವು ಹಂಚಬೇಕು. ಆಮೇಲೆ ಒಗ್ಗಟ್ಟೆ ಬಲ. ಈಗ ನಾವೆಲ್ಲ 50,000 ಜನ ಇದ್ದೀವಿ ನಾವು SC ನನ್ನ 50,000 ಜನ ಅಂದರೆ ನಾವು ಮನಸ್ಸು ಮಾಡಿದ್ರೆ ಹಿಂಗೆ ಬೇಕಾದ್ರೂ ತಿಳಿಸ್ಬೋದು ಅಲ್ವಾ. 50,000 ಜನ ಮುಂದಾಗ್ಸುತ್ತೆ. ನಾವು ಹೆಂಗೆ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ನಾವೆಲ್ಲ ಒಂದೇ ಇಟ್ಕೋಬೇಕು. ಸಣ್ಣ ಪುಟ್ಟ ತಲೆ ಕೆಡಿಸ್ಕೊಬೇಡಿ. ದೊಡ್ಡದಾಗಿ ಪ್ರಾಣ ಯೋಚನೆ ಮಾಡಿ ಏನು ಅವೆಲ್ಲ ಅಂತ ಬಂದಿದ್ದಂಗೆ ಬ್ಲಡ್ ಅಂತ ಹೇಳಿದ್ರಲ್ಲ, ಬ್ಲಡ್ ಆಮೇಲೆ ಕೆಲವು ಭಾಳ ಚೆನ್ನಾಗಿ ಹೇಳ್ತಾರೆ ರಕ್ತ ಎಲ್ಲ ಅವ್ರು ಹೆಂಗೇನು ಬೇರೆಯವರು ನಾವು ಹಾಗೇನೆ ಇರಲೇಬೇಕಲ್ಲ ಬ್ಲಡ್. ಅದಕ್ಕೆ ನಾವು ಅವ್ರು ಸಹಾಯ ಮಾಡಬೇಕು, ಎಲ್ಲ ಒಟ್ಟಾಗಿ ಹೋಗ್ಬೇಕು. ಒಂದು ಪಕ್ಷ ಅಂದರೆ ಬರೀ SCಗೆ ಪಕ್ಷ ಅಂತಿಲ್ಲ ಅಲ್ವಾ, ಬೇರೆ ಇನ್ನೊಂದು ಜಾತಿ ಪಕ್ಷ ಅಂತಿಲ್ಲ. ಪಕ್ಷ ಅಂದರೆ ಎಲ್ಲ ಜನಾಂಗದವರು ಸೇರಿ ಕೆಲಸ ಮಾಡಿದ್ರೆ ಆ ಪಕ್ಷ ಗಟ್ಟಿಯಾಗಿ ನಿಲ್ಲುತ್ತೆ, ಶಕ್ತಿಯುತವಾಗಿರುತ್ತೆ. ಆಮೇಲೆ ಇನ್ನೊಂದು ಅಂದರೆ ಈ ಜನಶಕ್ತಿ ಕಾರ್ಯಕ್ರಮ ಭಾಳ ನಡೀತದೆ. ಬೆಂಗಳೂರಲ್ಲೆಲ್ಲ ಮಾಡಿದ್ದಾರೆ ಸುಮಾರು ಎಲ್ಲ ಕಡೆ ಸುಮ್ಮನೆ ಮಾಡ್ತಾರೆ. ಹಾಂ, ಜನಶಕ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎನ್ರೋಲ್ಮೆಂಟ್ ನಡೀತಾ ಇದೆ. ಜನಶಕ್ತಿ ಕಾರ್ಯಕ್ರಮದಲ್ಲಿ ಎನ್ರೋಲ್ಮೆಂಟ್ ನಡೀತಾ ಇದೆ. ಶಕ್ತಿ ಜಾಸ್ತಿ ಮಾಡಬೇಕು. ಜನಶಕ್ತಿ ಅಂತ ಜನ ಜಾಸ್ತಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋದು ಎಲ್ಲ ಅವ್ರದ್ದು. ಅದೊಂದು ಕಾರ್ಯಕ್ರಮ ಇದೆ. ಇದು ಅದನ್ನೆಲ್ಲನೂ ನಿಮಗೆ ತಿಳಿಸ್ಕೊಡ್ತಾರೆ ಮಾಡಿ. ಆಮೇಲೆ ಜನ ಯಾಕೆ ಕ್ರಮ ಬರ್ತಂದ್ರೆ ಶ್ರೀನಿವಾಸ ಅವರು ಲೀಡರ್ ಎಲ್ಲರೂ ಕರೆಯೋದಿಲ್ಲ ಅಂತ ಹೇಳಿದ್ರು. ಅವರು ಕರೆದ್ರೆ ಎಷ್ಟೋ ಜನ ಬಂದಿರೋಂಗೆ ಬಂದಿರೋ, ಬಟ್ ಅವರು ಲೀಡರ್ ಮಾತ್ರ ಕರೆದಿದ್ದಾರೆ. ಆ ಲೀಡರ್ಲಿಂದ ನೀವೆಲ್ಲ ಹೇಳಿರಲ್ಲ. ಒಬ್ಬ ಲೀಡರ್ 100 ಜನ ಅಂದರೆ ಇಲ್ಲಿ 1000 ಜನ ಮೇಲೆ ಆಗ್ತಾರೆ. ಅಂಥ ವ್ಯಕ್ತಿಗಳೇ ಬಂದಿರೋದು.
ನೀವೆಲ್ಲ ಹೋಗಿ ಬೇರೆಯವರಿಗೆಲ್ಲ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಹಿಂಗೆಲ್ಲ ಆಯಿತು ಅಂತ ವ್ಯಾಪಕವಾದ ಪ್ರಚಾರ ಆಗಲಿ. ಇದು ಶಕ್ತಿಯುತವಾಗಿ ಚೆನ್ನಾಗಿ ಬೆಳೀಲಿ. ನಮ್ಮ ಜನರಿಗೆ ಏನೇನು ಅನುಕೂಲ ಸಿಗುತ್ತೆ ಅದನ್ನು ನಾನು ಶಾಸಕನಾಗಿ ನನ್ನ ಪರಿಮಿತಿಯಲ್ಲಿ ಏನಿದೆ ಎಲ್ಲ ಮಾಡಿಕೊಡ್ತೀನಿ. ಆಮೇಲೆ ಇಲ್ಲಿ ಏನು ಕೇಳಿದ್ದೀರಿ ನಮ್ಮ ಇದರಲ್ಲಿ ಎಲ್ಲ ಮಾಡೋಂಥದ್ದು ಏನೋ ಮಾಡೋಂಥದ್ದು ಎಲ್ಲ ಮಾಡ್ಕೊಡ್ತೀನಿ. ನಾನು ಇದಿಷ್ಟು ನಾನು ಗಮನ ಹರಿಸ್ತೀನಿ. ಯಾಕಂದರೆ ನಮ್ಮ ಶ್ರೀನಿವಾಸರು ನಮ್ಮ ಗಮನ ಒಂದು 4 ಬರ್ತಾರೆ ಲಾಭ ಮಾಡಿದಾಗೆಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಕೆಲದಿಂದ ನಾವು ವಹಿಸೋದು ಅವಕಾಶ ಮಾಡಿಕೊಟ್ಟು ನಮ್ಮ ಗುರುಬಾಂಧವನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಇದೇ ಫಸ್ಟ್ ಟೈಮ್ ನಮ್ಮ ಜನ ನೋಡ್ತಾರೆ. ಎಲೆಕ್ಷನ್ ಇದ್ದಾಗ ಎಲ್ಲ ಗೊತ್ತಲ್ಲ ಇವ್ರಿಗೆ ಅಷ್ಟು ಇವ್ರು ಗೋಬಿ ಇವ್ರು ಚಿಕ್ಕ ಇವ್ರು ನೋಡ್ತಾ ಹಿಂಗೆಲ್ಲ ಸುಟ್ಟಿದ್ರು. ನಾನು ರಾತ್ರಿ ನಾನಿಂದ ಕರೆಕ್ಟಾಗಿ ಒಂದು ಹೇಳಿಸಿ ಕುದಿಗೆರೆಯಲ್ಲಿ ನಮಗೆ ಜಾಸ್ತಿ ಇರಲ್ಲ ಅದೆಲ್ಲ ಪ್ರಚಾರ ಆಗಿದೆ. ರಾತ್ರಿ ಮಿಡ್ನೈಟ್ ಹೋಗಿ ಹೇಳಿಸಿ ಇಲ್ಲ ಅಂತೇಳಿ ಆಮೇಲೆ ಸ್ವಲ್ಪ ಇದಾಯಿತು. ನಮ್ಮನ್ನೇ ಡಿವೈಡ್ ಮಾಡ್ಕೊಂಡು ಈ ತಾಲೂಕಲ್ಲಿ ಸರ್ ಅಂತ ನಮ್ಮನ್ನೇ ಡಿವೈಡ್ ಮಾಡ್ಕೊಂಡು ಈ ತಾಲೂಕಲ್ಲಿ ಜಾಸ್ತಿ ಇರೋದು ಆಪೋಸಿಟ್ ಅದನ್ನ ರಾತ್ರಿ ವಾರದಲ್ಲಿ ಸರಿ ಮಾಡಿದಾಯ್ತು. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ. ಈಗ ಎಲ್ಲರೂ ಗೊತ್ತಾಗಿದೆ ಅದನ್ನ ಯಾವುದನ್ನು ಪ್ರಚಾರಕ್ಕೆ ಎಲ್ಲ ನಾವೆಲ್ಲ ಒಂದಾಗಿ ಒಳ್ಳೆ ಕೆಲಸ ಮಾಡೋಣ. ನಮ್ಮ ಜನರಿಗೆ ಎಷ್ಟು ಸಾಧ್ಯ ಅಷ್ಟು ನಾವು ಕಿರುಕಾಣಿಕೆ ಎಲ್ಲರೂ ಕೊಡಿ. ಅಲ್ಲಲ್ಲೇ ನಿಮ್ಮಲ್ಲಿ ಏನು ಅಲ್ಲಿ ಆಗಿಲ್ಲ ಅಂತ ನಾನು ಬನ್ನಿ ಪಂಚಾಯತಿ ಮಟ್ಟದಲ್ಲಿ ನಾವು ಹೋಗೋದು ಪಂಚಾಯತಿ ಮಟ್ಟದಲ್ಲೆಲ್ಲ ನಮ್ಮ ಕಾಲೋನಿಗೆಲ್ಲ ಸಿಮೆಂಟ್ ತೊಂದರೆ ಆಗಬಾರ್ದು. ಏನು ಹೋಗಿ ಓಡಾಡೋ ಚೆನ್ನಾಗಿರ್ಬೋದು. ಬರೋದೇ ಜಾಸ್ತಿ SCP TSP ಅಂತ ಬರೋದೇ ನಮ್ಮವಾಗಿರ್ಬೋದು. ಅದು ಬೇರೆ ಹೋಗ್ಬಾರ್ದು. ಅಲ್ಲೇ ಇದಾಗಬೇಕು ಖರ್ಚಾಗಬೇಕು. ನಮ್ಮ ಕಾಲೋನಿಗೆ ಆಗಬೇಕು. ಬೇರೆ ಕಾಲೋನಿ ಬೇರೆ ಅಂತ ಬರ್ತಾರೆ ಅವ್ರಿಗೆ ನಾವು ಇಲ್ಲ ಅಂತ ನಂತರ ಮಾಡ್ಕೊಂಡು ನಾವು ಎಷ್ಟು ಸಾಧ್ಯ ಅಷ್ಟು ಅನುಕೂಲ ಮಾಡೋದು. ಈಗ 50 ವರ್ಷದಿಂದ ಇತಿಹಾಸದ ಮುನಿಯಪ್ಪ ನಮ್ಮವ್ರು ಆಗಿದ್ದಾರೆ. ನಾಲ್ಕಲ್ಲಿ ಎಷ್ಟು ನಾನೇ ಅಂತ ಹೇಳ್ತಾರೆ ಗೊತ್ತಿಲ್ಲ. ನಾನು ಗೆದ್ದ ಮೇಲೆ ಇವೆಲ್ಲ ಗೊತ್ತಾಯಿತು. ಈಗ ಅದಕ್ಕಾದ್ರೂ ನಾನು ಕೆಲಸ ಮಾಡ್ಬೋದು. ನನಗೆ ಮುನಿಯಪ್ಪ ಅಂತಂದರೆ ಅವರು 40 ವರ್ಷದಿಂದ MLA ಆಗಿದೆ. ಈಗ ನಮ್ಮವರು ಇದು 40 ವರ್ಷ ಆದ್ಮೇಲೆ ಆಗಿರೋದು ದೇವರ ಅನುಗ್ರಹ. ನೀವೆಲ್ಲ ಒಂದು ಆಶೀರ್ವಾದ ಅಂತ ಹೇಳ್ತಾ ನಾವು ಮಾತಾಡ್ತಾರೆ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿಗೆ KH ಮುನಿಯಪ್ಪನವರಿಗೆ ಕತ್ತೂರ್ಜಿ ಮಂಜುನಾಥ್ ಅವರಿಗೆ ನಾಗೇಶ್ ಸಾಹೇಬ್ರಿಗೆ ನಮ್ಮ ಜಯಣ್ಣ ಅವರಿಗೆ ಬ್ಯಾಂಕ್ ಮ್ಯಾನೇಜರ್ ಕಂಡುಬಿಟ್ರೆ ಬ್ಯಾಂಕ್ಗಳವ್ರಿಗೆ ಯಾವ ಥರ ಕೊಡಬೇಕು ಅಂದರೆ ನೀವು ಡೈರೆಕ್ಷನ್ಸ್ ಕೊಟ್ಬಿಡ್ತಾರೆ. ಕೆಲಸ ಬ್ಯಾಂಕ್ ಮ್ಯಾನೇಜರ್ ಲೇಡಿ ಬಗ್ಗೆ